ವೆಲ್ಕಮ್ ರಾಮ್. ಪ್ಲೀಸ್ ಟೇಕ್ ಯುವರ್ ಸೀಟ್. ಥ್ಯಾಂಕ್ ಯು ಸರ್. ನಾವು ನಿಮ್ಮಿಂದ ಎಕ್ಸ್ಪ್ಲನೇಷನ್ ತಗೊಳ್ಳೋಕ್ಕೋಸ್ಕರ ಇಲ್ಲಿ ಕರ್ಸಿದ್ದೀವಿ. ನಿಮ್ದು ಲೈಸೆನ್ಸ್ ಕ್ಯಾನ್ಸಲ್ ಆಗಿದ್ರು ಮಕ್ಕಳಿಗೆ ಹೇಗೆ ಟ್ರೀಟ್ ಮಾಡಿದ್ರೆ? ಆಕ್ಚುಲಿ ಅದು ತುಂಬಾ ಅನಿವಾರ್ಯ ಆಗಿತ್ತು ಸರ್. ಅಂಡ್ ಅವತ್ತು ಹೈವೇಲಿ ದೊಡ್ಡ ಆಕ್ಸಿಡೆಂಟ್ ಆಗಿದ್ರಿಂದ ಆಂಬ್ಯುಲೆನ್ಸ್ ಅವೈಲಬಿಲಿಟೀಸ್ ಇರಲಿಲ್ಲ. ಹಾಗಾಗಿ ಸ್ಕೂಲ್ ಅಥಾರಿಟಿ ಅವರಿಗೆ ಮಕ್ಕಳನ್ನ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಶಿಫ್ಟ್ ಮಾಡೋಕ್ಕಾಗಲಿಲ್ಲ. ಪಾಪ ಓದ್ತಾವಳೆ ಅನ್ಸುತ್ತೆ. ಅಯ್ಯೋ, ಓದೋಗಿ ಅಂದಾಗ ಪ್ಯಾನ್ ಆನ್ ಮಾಡ್ಕೊಳ್ಳೋದೇ ಮರ್ತ್ಬಿಟ್ಟಾಳೆ. ಓದೋದು ಬರೆಯೋದು ಅಂದರೆ ಸ್ಯಾನೆ ಇಷ್ಟ ಅನಿಸ್ತದೆ. ಓದ್ಲಿ ಓದ್ಲಿ, ನಾನೇ ಆನ್ ಮಾಡ್ತೀನಿ. ದೇವ್ರೇ, ನಿನ್ಗೇನಾರ ನನ್ನ ಮೇಲೆ ಹಳೆ ದ್ವೇಷನ? ನನ್ನ ಕೈಲೇ ಯಾಕೆ ಹಿಂಗೆಲ್ಲ ಮಾಡಿಸ್ತೀಯ? ನನ್ನ ಆತ್ಮಕ್ಕೆ ನೀನೇ ಶಾಂತಿ ಕೊಡಿಸ್ಬೇಕೀಗ. ತಲೆನೇನಾದ್ರೂ ಎಲ್ಲಾದ್ರೂ ಮಾರ್ ಹಾಕಿದ್ಯಾ? ಅಥವಾ ಯಾರಿಗಾದ್ರೂ ರೆಂಟ್ ಕೊಟ್ಟಿದ್ಯಾ? ಅಥವಾ ಬೇಕು ಅಂತಾನೆ ನನಗೆ ಗಿರಿಬೇಕು ಅಂತಾನೆ ಹೀಗ್ ಮಾಡ್ತಿದ್ಯಾ? ಅಯ್ಯಯ್ಯೋ, ಇಲ್ಲ ಇಲ್ಲ, ಹಂಗೆಲ್ಲ ಏನಿಲ್ಲ. ನಿನಗೆ ತೊಂದರೆ ಮಾಡಬೇಕು ಅಂತ ಬಂದಿಲ್ಲ ನಾನು. ಬೆವ್ತ್ಬಿಟ್ಟಿದ್ದಲ್ಲ, ಸೆಕೆ ಆಯ್ತೇನೋ ಅಂತ ಫ್ಯಾನ್ ಆನ್ ಮಾಡಿದೆ. ಹಲೋ, ಫ್ಯಾನ್ ಆಫ್ ಮಾಡಿದ್ರೆ ಶೆಕೆ ಆಗುತ್ತೆ ಅಂತ ನನಗೂ ತುಂಬಾ ಚೆನ್ನಾಗ್ ಗೊತ್ತು. ನನ್ ಪೇಪರ್ಸ್ ಎಲ್ಲ ಹಾರ್ ಹೋಗ್ಬಾರ್ದು ಅಂತಾನೆ ಫ್ಯಾನ್ ಆಫ್ ಮಾಡಿದ್ದು. ಆದ್ರೆ ನೀನ್ ಬಂದು ಎಲ್ಲ ಚಲ್ಲಪಿಲಿ ಮಾಡ್ಬಿಟ್ಟೆ. ಇದ್ಯಾವ್ದಿದು ಹಳೆ ಪುಸ್ತಕ? ಇದ್ರ ಮಕ ಮೂತಿ ಎಲ್ಲ ಕಿತ್ತೋಗದೆ. ಅಯ್ಯೋ, ಒಳ್ಳೆ ದೇವ್ರ ಪಿಕ್ಚರ್ ಅಲ್ಲಿ ಬರೋ ಪುಸ್ತಕ ಇದ್ದಂಗದೆ. ಅಲ್ಲ, ಒಂದು ಹೊಸ ಪುಸ್ತಕ ತಗೊಳ್ಳೋದಲ್ಲ. ಹಲೋ, ನನ್ಗೆ ಹಳೆ ಪುಸ್ತಕ ಓದೋದು ಅಂದ್ರೇನೆ ಇಷ್ಟ. ಏನಿವಾಗ ನನ್ನ ಇಷ್ಟ, ಅದು ಮಾಡೋದೆಲ್ಲ ಮಾಡಿ ಇವಾಗ ಅಡ್ವೈಸ್ ಕೊಡಕ್ ಬರ್ತಿದ್ಯಾ? ಅಲ್ಲ, ನನಗ್ ನೆಮ್ಮದಿ ಓದಕ್ಕೂ ಬಿಡ್ತಿಲ್ವಲ್ಲ. ನಾನಿಗ್ ಏನ್ ಮಾಡಿದ್ದೀನಿ? ಯಾಕೆ ಬಂದು ಬಂದು ನನ್ಗೆ ಇರಿಟೇಟ್ ಮಾಡ್ತಿದ್ಯಾ? ನೋಡು, ನಾನು ಓದ್ಕೋಬೇಕು, ಸುಮ್ನೆ ಇಲ್ಲಿಂದ ಹೊರಟೋಗು. ಅಯ್ಯೋ ದೇವ್ರೆ, ಒಳ್ಳು ಅಂತವಳೆ. ಇವಾಗ ಈ ಹೂ ಹೆಂಗ್ ಕೊಡೋದು? ಏನ್ ಮುಖ ನೋಡ್ತಿದ್ಯಾ? ಗೆಟ್ ಲಾಸ್ಟ್. ಏಯ್, ಏನದು ಗೇಟು ಬಾಗ್? ಪ್ರೀತಿ ಕೊಟ್ರೆ ಅವಳು ಪ್ರೀತಿ ಕೊಡ್ತಾಳೆ, ಕೋಪ ತೋರ್ಸಿದ್ರೆ ಅವಳು ಕೋಪ ತೋರಿಸ್ತಾಳೆ. ನೀನ್ ಅವಳ ಜೊತೆ ಚೆನ್ನಾಗಿ ಮಾತಾಡು, ಅವಳು ನಿನ್ ಜೊತೆ ಚೆನ್ನಾಗಿ ಮಾತಾಡ್ತಾಳೆ. ಏ ಬೇಡ ಬೇಡ, ಅಮ್ಮ ಇವಳ ಜೊತೆ ನೈಸಾಗಿ ಮಾತಾಡೋ ಕೇಳವ್ರೆ. ನಾನು ನೈಸಾಗಿ ಮಾತಾಡಿದ್ರೇನೆ ಇವಳು ಕರಗೋದು. ನಿನಗ್ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಏನ್ ಮುಖ ನೋಡ್ಕೊಂಡು ನಿಂತಿದ್ಯಾ? ಹೋಗು ಇಲ್ಲಿಂದ. ಏ ಹಂಗಲ್ಲ ಕಾಡ್ರಾಕ್ಷಸಿ, ಅಲ್ಲಲ್ಲ ಹಂಗಲ್ಲ ಕಾವ್ಯ, ದಿಟ್ಟವಾಗ್ಲೂ ಹೇಳ್ತಾ ಇದೀನಿ. ನಾನು ಇಂಥವು ಜಗಳ ಆಡಕ್ಕಂತೂ ಬಂದೇ ಇಲ್ಲ. ನಾನು ನಿಂಗೇನೋ ಕೊಡ್ಬೇಕಿತ್ತು. ಏನು? ನೀನು ನನಗೇನೋ ಕೊಡ್ಬೇಕಿತ್ತ? ಅಲ್ಲ, ನೀನ್ ಯಾಕೆ ಏನಾದ್ರೂ ನನಗ್ ಕೊಡ್ಬೇಕು? ನಾನ್ ಯಾಕೆ ಅದನ್ನ ಇಸ್ಕೋಬೇಕು? ನೋಡು, ನೀ ನನಗ್ ತಾಳಿ ಕಟ್ಟಿ ಕೊಟ್ಟಿರೋ ಟಾರ್ಚರೇ ಸಾಕಾಗಿದೆ. ನೀ ನನ್ಗೇನು ಕೊಡೋದು ಬೇಕಿಲ್ಲ, ನಾನು ಇಸ್ಕೊಳ್ಳೋದು ಬೇಕಿಲ್ಲ. ಏಯ್ ಬಿಡ್ತು ಬಿಡ್ತು ಬಿಡ್ತು, ಹಂಗೆಲ್ಲ ಬೇಡ ಅನ್ಲೇಬಾರ್ದು. ನಾನು ದಿಟ್ಟವಾಗ್ಲೂ ಇವತ್ತು ನಿಂತವು ಜಗಳ ಆಡಕ್ ಬಂದಿಲ್ಲ. ನಾನು ನಿಂಗೆ ನಿಂಗೆ ಈ ಮಲೆ ಹೂವು ಕೊಡಕ್ಕೆ ಅಂತ ಬಂದೆ.
ವೆಲ್ಕಮ್ ರಾಮ್. ಪ್ಲೀಸ್ ಟೇಕ್ ಯುವರ್ ಸೀಟ್. ಥ್ಯಾಂಕ್ ಯು ಸರ್. ನಾವು ನಿಮ್ಮಿಂದ ಎಕ್ಸ್ಪ್ಲನೇಷನ್ ತಗೊಳಕ್ಕೋಸ್ಕರ ಇಲ್ಲಿ ಕರ್ಸಿದ್ದೀವಿ. ನಿಮ್ದು ಲೈಸೆನ್ಸ್ ಕ್ಯಾನ್ಸಲ್ ಆಗಿದ್ರು ಮಕ್ಕಳಿಗೆ ಹೇಗೆ ಟ್ರೀಟ್ ಮಾಡಿದ್ರಿ? ಆಕ್ಚುಲಿ ಅದು ತುಂಬಾ ಅನಿವಾರ್ಯ ಆಗಿತ್ತು ಸರ್. ಅಂಡ್ ಅವತ್ತು ಹೈವೇಲಿ ದೊಡ್ಡ ಆಕ್ಸಿಡೆಂಟ್ ಆಗಿದ್ರಿಂದ ಆಂಬ್ಯುಲೆನ್ಸ್ ಅವೈಲಬಿಲಿಟೀಸ್ ಇರಲಿಲ್ಲ. ಹಾಗಾಗಿ ಸ್ಕೂಲ್ ಅಥಾರಿಟಿ ಅವರಿಗೆ ಮಕ್ಕಳನ್ನ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಶಿಫ್ಟ್ ಮಾಡೋಕ್ಕಾಗಲಿಲ್ಲ. ದಟ್ಸ್ ದ ರೀಸನ್ ವೈ ದೇ ಕಾಲ್ಡ್ ಮೀ. ಇನ್ಫ್ಯಾಕ್ಟ್ ನಾನು ಕೂಡ ಆಂಬ್ಯುಲೆನ್ಸ್ ಟ್ರೈ ಮಾಡಿದೆ, ಬಟ್ ಸಿಗ್ಲಿಲ್ಲ. ಹಾಗಾಗಿ ಸ್ಕೂಲ್ ಮಕ್ಕಳಿಗೆ ನಾನೇ ಟ್ರೀಟ್ಮೆಂಟ್ ಮಾಡೋ ಪರಿಸ್ಥಿತಿ ಬಂತು. ಆ್ಯಂಡ್ ಮೋರ್ ಓವರ್ ಮಕ್ಕಳ ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿದ್ದರಿಂದ ನನ್ನ ಲೈಸೆನ್ಸ್ ಕ್ಯಾನ್ಸಲ್ ಆಗಿದೆ ಅನ್ನೋದು ಮರೆತು ನಾನು ಟ್ರೀಟ್ ಮಾಡಿದೆ. ನನ್ನ ಲೈಸೆನ್ಸ್ ಬಗ್ಗೆ ಆಗಲಿ, ನನ್ನ ಕರಿಯರ್ ಬಗ್ಗೆ ಆಗಲಿ, ಲಾ ಬಗ್ಗೆ ಆಗಲಿ ಕೂತ್ಕೊಂಡು ಯೋಚನೆ ಮಾಡೋ ಟೈಮ್ ಇರಲಿಲ್ಲ. ಆ್ಯಂಡ್ ಆ ಟೈಮಲ್ಲಿ ಮಕ್ಕಳು ಜೀವ ಉಳಿಸೋದೇ ಮುಖ್ಯ ಅನಿಸ್ತು. ಸೊ ನಾನು ಟ್ರೀಟ್ ಮಾಡಿದೆ. ಓಕೆ ರಾಮ್, ಆಸ್ ಪರ್ ದ ಲಾ ನೀವು ಟ್ರೀಟ್ ಮಾಡಿದ ತಪ್ಪು. ಬಟ್ ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ನಲ್ಲಿ ನೀವು ಮಕ್ಕಳಿಗೆ ಟ್ರೀಟ್ ಮಾಡಿದ್ದೀರಾ. ನೀವು ನಿಮ್ಮ ಡ್ಯೂಟಿಗೆ ತುಂಬ ನಿಷ್ಠರಾಗಿದ್ದೀರಾ. ಸೊ ಕಮಿಷನರ್ ಮೇಡಮ್ ಹೇಳಿದಾಗೆ ನಿಮ್ಮ ಲೈಸೆನ್ಸ್ನ ವಾಪಸ್ ಕೊಡ್ತಾ ಇದ್ದೀವಿ. ಸೊ ಕಮಿಷನರ್ ಮೇಡಮು ಅದನ್ನೆಲ್ಲ ಗಣನೆಗೆ ತಗೊಂಡು ನಿಮ್ಮ ಲೈಸೆನ್ಸ್ನ ವಾಪಸ್ ಕೊಡೋಕೆ ಹೇಳಿದ್ದಾರೆ. ಮೊದಲನಾಗೆ ನೀವು ನಿಮ್ಮ ಪ್ರಾಕ್ಟೀಸ್ನ ಮುಂದುವರಿಸ್ಬೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಾನು ನನ್ನ ಪ್ರೊಫೆಷನ್ನ ತುಂಬ ಇಷ್ಟಪಡ್ತೀನಿ. ನನಗೆ ಮತ್ತೆ ವಾಪಸ್ ಲೈಸೆನ್ಸ್ ಸಿಗೋಗಿ ಮಾಡಿದ್ದಕ್ಕೆ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ನೀವು ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ನನ್ಗಲ್ಲ ರಾಮ್, ಮತ್ತಿನ್ನೇರಿ ಮ್ಯಾಮ್? ನಿಮ್ಮ ಹೆಂಡತಿ ಪ್ರೇಮಗೆ. ಮ್ಯಾಮ್ ಏನು ಹೇಳ್ತಾ ಇದ್ದೀರಾ? ಹೌದು, ನಿಮ್ಮ ಹೆಂಡತಿ ನನ್ನ ಹತ್ರ ಬಂದು ನಿಮ್ ಬಗ್ಗೆ ಎಲ್ಲ ಹೇಳಿ ನಿಮ್ ಲೈಸೆನ್ಸ್ನ ವಾಪಸ್ ಕೊಡ್ಸೋದಕ್ಕೆ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಅಷ್ಟೇ ಅಲ್ಲ, ನಿಮ್ ಬಗ್ಗೆ ತುಂಬಾನೇ ಹೇಳಿದ್ದಾರೆ. ಮದ್ವೆ ಆದ್ಮೇಲೆ ನೀವು ಅವನ್ನ ತುಂಬಾ ಚೆನ್ನಾಗಿ ನೋಡ್ಕೋತಿರೋದು, ಎಷ್ಟೋ ಜನಕ್ಕೆ ದುಡ್ಡೇ ತಗೊಳ್ದೆ ಟ್ರೀಟ್ಮೆಂಟ್ ಕೊಟ್ಟಿರೋದು, ಇವನ್ನೆಲ್ಲ ಹೇಳಿ ನನ್ನ ಕನ್ವಿನ್ಸ್ ಮಾಡಿದ್ದಾರೆ. ಇವತ್ತು ನಿಮ್ಮ ಹೆಂಡತಿಯಿಂದಾಗಿ ನಿಮಗೆ ಸೆಕೆಂಡ್ ಚಾನ್ಸ್ ಸಿಕ್ಕಿದೆ. ಇದನ್ನ ಸರಿಯಾಗಿ ಬಳಸ್ಕೊಳ್ಳಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ನೀವೇನೇ ಹೇಳೋದಿದ್ರು ನಿಮ್ಮ ಹೆಂಡತಿಗೆ ಹೇಳ್ಬೇಕು. ರಾಮ್, ದಿಸ್ ಇಸ್ ದ ಲಾಸ್ಟ್ ಚಾನ್ಸ್ ಫಾರ್ ಯು. ಮಾಡಿರೋ ತಪ್ಪನ್ನ ಮತ್ತೆ ರಿಪೀಟ್ ಮಾಡಬೇಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಏನಾಯ್ತು ರಾಮ್? ಯು ಡೋಂಟ್ ವರಿ ರಾಮ್, ನಾನು ಮಿನಿಸ್ಟರ್ ಹತ್ರ ಮಾತಾಡಿ ನಿಮ್ಮ ಲೈಸೆನ್ಸ್ ವಾಪಸ್ ಸಿಗೋ ಹೋಗಿ ಮಾಡ್ತೀನಿ. ಇಲ್ಲ ಸರ್, ಅದ್ರ ಅಗತ್ಯ ಇಲ್ಲ. ಯಾಕಂದರೆ ನನಗೆ ಲೈಸೆನ್ಸ್ ವಾಪಸ್ ಸಿಕ್ಕಿದೆ. ವಾವ್, ದಟ್ಸ್ ಗ್ರೇಟ್ ರಾಮ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ಸ್. ಕೊಡು, ನಾನು ಹಾಕ್ತೀನಿ. ಅಕ್ಕ ಬಿಡಿ, ನಾನು ಹಾಕ್ತೀನಿ. ರಾಣಿ, ಇವತ್ತು ನಾನು ಎಲ್ಲಾನು ಮಾಡ್ಬೇಕು. ಒಟ್ನಲ್ಲಿ ಎಲ್ಲಾ ಕೆಲ್ಸನೂ ನೀವೇ ಮಾಡ್ಬೇಕಂತೀರಲ್ಲ. ನೀವು ಬಂದಾಗಿಂದ ಅದೇನ್ ಕೆಲ್ಸ ಮಾಡ್ತಿದ್ದೀನಿ ನಾನು ಅಂತಾನೆ ನಂಗೆ ಗೊತ್ತಾಗ್ತಿಲ್ಲ. ಏ ರಾಣಿ, ಅದ್ಯಾಕೆ ಹಾಗೆ ಗೊಣಗ್ತಾ ಇದ್ಯಾ? ಇಲ್ಲಿ ಕೊಡು, ಹಾಲಾಕು. ಏನ್ ನಡೀತಿದೆ? ಏನಿವತ್ತು ಅಡಿಗೆ ಮನೆಯಿಂದ ಘಮ್ ಅಂತ ವಾಸನೆ ಬರ್ತಿದೆ? ಓ, ಕೇಸರಿ ಬಾತ್ ಮಾಡ್ತಿದ್ಯಾ? ನಮ್ ರಾಮ್ಗೆ ತುಂಬಾ ಇಷ್ಟ. ಏನಿವತ್ ವಿಶೇಷ? ಅತ್ತೆ, ಇವತ್ ರಾಮ್ ಜೀವನದಲ್ಲಿ ತುಂಬಾ ವಿಶೇಷವಾದ ದಿನ. ಹೌದಾ? ಅಂತದೇನು? ಅತ್ತೆ, ಅದೇನಂದ್ರೆ ಅಕ್ಕ ಅಕ್ಕ ನಿಮ್ಗೊಂದು ಸಂತೋಷದ ಸುದ್ದಿ ಹೇಳ್ಬೇಕಕ್ಕ. ಏನು? ನಮ್ ರಾಮ್ದು ಡಾಕ್ಟರ್ ಲೈಸೆನ್ಸ್ ಕ್ಯಾನ್ಸಲ್ ಆಗಿತ್ತಲ್ಲ, ಅದು ವಾಪಸ್ ಸಿಕ್ಕಿದೆ. ಹೌದಾ? ಏನ್ ಹೇಳ್ತಿದ್ಯಾ ಮಹೇಶ್ವರಿ? ನಿಜ ಅಕ್ಕ, ಈಗಷ್ಟೇ ಸ್ನೇಹ ಫೋನ್ ಮಾಡಿ ಹೇಳಿದ್ಲು. ನನ್ಗಂತೂ ಇವತ್ತು ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ?
ಪಾಪ ನನ್ ಮಗ ತಾನು ಇಷ್ಟಪಟ್ಟಿದ್ ಕೆಲ್ಸನ ಮಾಡೋದಕ್ ಆಗ್ತಿಲ್ವಲ್ಲ ಅಂತ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದ. ನಿಜ ಮಹೇಶ್ವರಿ, ಕಡೆಗೂ ಆ ದೇವ್ರು ಕಣ್ಬಿಟ್ಬಿಟ್ಟ. ಹೌದಕ್ಕ. ಅಕ್ಕ, ನಾನು ಇವಾಗ್ಲೇ ಹೋಗಿ ಈ ವಿಷಯನ ಕಿಟ್ಟಿಗೂ ಪೂರ್ವಿಗೂ ಹೇಳ್ಬಿಟ್ಟು ಬರ್ತೀನಿ. ರೀಮಾ, ಕಡೆಗೂ ನಿನ್ ಗಂಡನ ಬದುಕಲ್ಲಿ ಒಳ್ಳೆ ದಿನಗಳು ವಾಪಸ್ ಬರ್ತಿದೆ. ನಾನು ಈ ವಿಷಯನ ಈಗಲೇ ಹೋಗಿ ಮಹಾದೇವಿಗೆ ಶ್ರೀಧರ ಮೂರ್ತಿಗೆ ಹೇಳ್ಬರ್ತೀನಿ. ಪ್ರೇಮಾ, ಮತ್ತೆ ಇದೆಲ್ಲ ಹೇಗಾಯ್ತು? ರಾಮ್ಗೆ ಲೈಸೆನ್ಸ್ ವಾಪಸ್ ಹೇಗಿತ್ತು? ಪ್ರೇಮಾ, ದೇವಸ್ಥಾನಕ್ಕೆ ಹೋಗಿ ರಾಮ್ ಹೆಸರಲ್ಲಿ ಅರ್ಚನೆ ಮಾಡಿಸಿದ್ಯಾ? ಈಗಾಗ್ಲೇ ಸಿಹಿ ಮಾಡ್ತಿದ್ಯಾ? ಅಂದ್ರೆ ಈ ವಿಷಯ ನಿನ್ಗೆ ಮೊದ್ಲೇ ಗೊತ್ತಿತ್ತ? ಪ್ರೇಮಾ, ಇದೆಲ್ಲ ಹೇಗಾಯ್ತು?